स्वागत है आपका बी न्यूज नेशन में। मैं हूं आबिद हुसैन शेख। संविधान शिल्पी डॉक्टर अंबेडकर के अपमान पर भड़के दलित संगठन। देश को चलाने के लिए एक सशक्त संविधान की रचना के लिए बाबा साहब अंबेडकर कई देश घूमे, कई मामलों में छानबीन की, अपना कीमती समय लगाकर देश को एक मजबूत संविधान दिया है। मगर शिमोगा के एजुकेशन डिपार्टमेंट के कमिश्नर ने पोस्टरों पर गलत जानकारी लिखवाई है, जिसमें कहा गया है कि बाबा साहब सिर्फ संविधान समिति के अध्यक्ष थे, दूसरों ने ही संविधान तैयार किया है। अंत में बाबा साहब ने इसमें करेक्शन किया। इसी बात को लेकर बीजापुर में भीम आर्मी, डीएसएस, अंबेडकरवाद संगठनों के मुखंडों ने कड़ी नाराजगी जताते हुए ऐसी गलत जानकारी लिखवाने वाले कमिश्नर आईएएस अधिकारी उमा शंकर के विरुद्ध नारे लगाते हुए जिला अधिकारी दफ्तर पहुंचकर प्रदर्शन करके बाबा साहब का अपमान करने वाले इस कमिश्नर पर कड़ी कार्रवाई करने की मांग करते हुए तड़ीपार करने का आग्रह किया। प्रदर्शनकारियों ने ಸರ್ಕಾರಂತೆ ಸರ್ಕಾರ ಹೂವನಂತೆ ಸರ್ಕಾರ ಕಾನೂನಂತೆ ಕಾನೂನು ಅಪ್ಪನಂತೆ ಕಾನೂನು ಸರಿ ಮೂವತ್ತು ತೆಗಿರಿ ಏ ಜರ ಹೊಯ್ಡಾರಪ್ಪ ಸತ್ತಾನಪ್ಪ ಸತ್ತಾನು ಉಮಾಶಂಕರ್ ಸತ್ತಾನು ಸತ್ತಾನಪ್ಪ ಸತ್ತಾನು ಉಮಾಶಂಕರ್ ಸತ್ತಾನು ಸಂವಿಧಾನ ವಿರೋಧಿ ಹೇಳಿಕೆ ನೀಡುತ್ತ ಉಮಾಶಂಕರ್ಗೆ ಸಂವಿಧಾನ ವಿರೋಧಿ ಹೇಳಿಕೆ ನೀಡುತ್ತ ಉಮಾಶಂಕರ್ಗೆ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಿಶ್ವಜ್ಞಾನಿ ಮತ್ತು ಸರ್ವಶ್ರೇಷ್ಠ ವಿಜ್ಞಾನಿ ಮತ್ತು ಸಂವಿಧಾನ ಪಿತಾಮಹ ಅಂತೇಳಿ ಒಪ್ಪಿಕೊಂಡು ಆಗಿದೆ. ಈಗಾಗಲೇ ಸಂವಿಧಾನದ ಖಂಡಿಕೆಗಳಲ್ಲಿ ಮತ್ತು ಪೂರ್ವ ಪೀಠಿಕೆಗಳಲ್ಲಿ ಕೂಡ ಮತ್ತು ಸಂವಿಧಾನ ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ಇಡೀ ಸಂಸತ್ತು ಒಪ್ಪಿ ಮತ್ತು ಮೆಚ್ಚಿ ಅವರ ಬಗ್ಗೆ ಬರೆದಿರ್ತಕ್ಕಂಥ ಹಲವಾರು ದಾಖಲಾತಿಗಳು ಸಂಸತ್ತಿನ ಆ ದಾಖಲೆ ರೂಮ್ನಲ್ಲಿ ಕೂಡ ಇದ್ದಾವೆ. ಆದರೆ ಇಲ್ಲಿರ್ತಕ್ಕಂಥ ಒಬ್ಬ ಉಮಾಶಂಕರ್ ಅಂತಕ್ಕಂಥ ಅಜ್ಞಾನಿ ಮತ್ತು ಅವಿವೇಕಿ ಅವ್ರೇನು ಮಾಡ್ತಾರಪ್ಪ ಅಂತಂದರೆ ತಮ್ಮ ಅಧೀನದಲ್ಲಿರ್ತಕ್ಕಂಥ ಒಂದು ಯಾವುದೋ ಒಂದು MCA ಅಂತಕ್ಕಂಥ ಒಂದು ಯಾವುದೋ ಒಂದು NGO ಮೂಲಕ CMCA ಅಂತಕ್ಕಂಥ ಒಂದು NGO ಮೂಲಕ ಮಾಡಿಕೊಟ್ಟಿರ್ತಕ್ಕಂಥ ಡ್ರಾಫ್ಟಿಂಗನ್ನು ಅದು ಯಥಾವತ್ತಾಗಿ ಇಲಾಖೆಯ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡೋದ್ರ ಮುಖಾಂತರ ಮತ್ತು ಅಧಿಸೂಚನೆ ಹೊರಡಿಸೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನು ಮಾಡ್ತಕ್ಕಂಥದ್ದು ಮತ್ತು ಇಡೀ ಭಾರತ ದೇಶಕ್ಕೆ ಅವಮಾನ ಮಾಡ್ತಕ್ಕಂಥದ್ದು, ಸಂವಿಧಾನವನ್ನು ಒಪ್ಪಿಕೊಳ್ಳದೇ ಇರತಕ್ಕಂಥ ಇಂಥ ನಾಲಾಯಕರು ದೇಶದಲ್ಲಿ ಇರೋದಕ್ಕೆ ನಾಲಾಯಕರು ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವವನ್ನೇ ಒಪ್ಪಿಕೊಂಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಸಂವಿಧಾನ ವಿಶ್ವಶ್ರೇಷ್ಠ ಸಂವಿಧಾನ ಅಂತ ಹೇಳ್ತಾ ಇದೆ. ಮತ್ತು ಇಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಮಾನ ಆಗುವ ರೀತಿಯಲ್ಲಿ ಇವರೇನು ಇಲಾಖೆಯನ್ನು ಹೊರಡಿಸಿರ್ತಕ್ಕಂಥದ್ದು ಮತ್ತು ಚಿಕ್ಕ ಮಕ್ಕಳ ಮನಸ್ಸಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಬರಲಿಲ್ವಾ ಅಂತಕ್ಕಂಥ ಪ್ರಶ್ನೆ ಮೂಡಬೇಕಲ್ಲ, ಆ ರೀತಿ ಏನೋ ಇದು ಮನುವಾದದ ಷಡ್ಯಂತ್ರ ನಡೀತಾ ಇದೆ. ಒಂದು ಕಡೆ ಟಿಪ್ಪು ಸುಲ್ತಾನ್ ಅವ್ರನ್ನ ಏನಪ್ಪ ಅಂತ ವೀರ ಹುಲಿ ಅಲ್ಲ ಅಂತಕ್ಕಂಥದ್ದು, ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿಲ್ಲ ಅಂತಕ್ಕಂಥದ್ದು, ಯಾರನ್ನೋ ವೀರ ಅಂತಕ್ಕಂಥದ್ದು, ಯಾರೋ ಸಂವಿಧಾನ ರಚಿಸಿದ್ದಾರೆ ಅಂತಕ್ಕಂಥದ್ದು, ಇದು ಮನುವಾದದ ಕುತಂತ್ರ. ಈ ಮನುವಾದದ ಕುತಂತ್ರದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ದೇಶವಾಸಿಗಳಿಗೆ ಮತ್ತು ದೇಶ ಪ್ರೇಮಿಗಳಿಗೆ ಅತ್ಯಂತ ನೋವನ್ನು ತರ್ತಕ್ಕಂಥ ಸಂಗತಿಯನ್ನು ಇವರು ಮಾಡ್ತಾ ಇದ್ದಾರೆ. ಸಂವಿಧಾನ ಒಪ್ಪಿಕೊಳ್ಳದೇ ಇರತಕ್ಕಂಥ ಇಂಥ ಮನುವಾದಿಗಳು, ದೇಶದ್ರೋಹಿಗಳು, ಇವರು ದೇಶದಲ್ಲಿ ಇರೋದಕ್ಕೆ ನಾಲಾಯಕರು, ಇವ್ರನ್ನ ದೇಶ ಬಿಟ್ಟು ಗಡಿಪಾರು ಮಾಡಬೇಕು ಮತ್ತು ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಸೆಯಾಗಿದೆ. ಈ ನಾಲಾಯಕರಾಗಿರ್ತಕ್ಕಂಥ ಮತ್ತು ಏನಪ್ಪ ಅಂತ ಅಸಂಬದ್ಧವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾ ಈ ಸಂವಿಧಾನದ ಬಗ್ಗೆ ಆಗಿರ್ಬೋದು ಮತ್ತು ಈ ದೇಶ ಮೂಲ ನಿವಾಸಿಗಳ ಇತಿಹಾಸದ ಬಗ್ಗೆ ಆಗಿರ್ಬೋದು ಗೊತ್ತಿಲ್ಲದೆ ಇರತಕ್ಕಂಥ ನಾಲಾಯಕರು ಉನ್ನತ ಹುದ್ದೆಯಲ್ಲಿ ಕುಳಿತುಕೊಂಡು ಶಿಕ್ಷಣ ಇಲಾಖೆಯಲ್ಲಿ ಮಾಡ್ತಕ್ಕಂಥ ಈ ಅವಾಂತರಗಳಿಂದ ಇಡೀ ದೇಶಕ್ಕೆ ಮತ್ತು ನಾಡಿಗೆ ಮತ್ತು ಇಲ್ಲಿರ್ತಕ್ಕಂಥ ನಾಗರಿಕರಿಗೆ ಅತ್ಯಂತ ನೋವಾಗಿದೆ. ಅದನ್ನು ಖಂಡಿಸ್ತಾ ಇದ್ದೇವೆ ಮತ್ತು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒತ್ತಾಸೆ ಕೂಡ ನಮ್ಮದಾಗಿದೆ. ಬಂಧುಗಳೇ, ಇಡೀ ನಾಡಿಗೆ ಮಾಡಿರ್ತಕ್ಕಂಥ ಅವಮಾನ, ಇಡೀ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ, ಇದನ್ನು ಕೂಡಲೇ ಖಂಡಿಸ್ತೇವೆ ಮತ್ತು ಅವ್ರ ಮೇಲೆ ಉಗ್ರ ಕ್ರಮ ಕೈಗೊಳ್ಳಬೇಕು. ಈ ನರಸತ್ತ ಸರ್ಕಾರ ಏನಿದೆಯಲ್ಲ, ಈ ಮನುವಾದಿ ಸರ್ಕಾರ, ಬಿಜೆಪಿ ಸರ್ಕಾರ ಬಂದಾಗೆಲ್ಲ ಸಂವಿಧಾನದ ವಿರುದ್ಧ ಹೇಳಿಕೆಯನ್ನು ಕೊಡ್ತಾ, ಸಂವಿಧಾನದ ಮೇಲೆ ಪ್ರಹಾರ ಮಾಡ್ತಾ, ಸಂವಿಧಾನವನ್ನು ಅಲ್ಲಗಳಿತಾ ಇವರು ಏನಪ್ಪ ಅಂತಂದ್ರೆ ಕುಚೇಷ್ಟೆ ಮಾಡ್ತಾ ಇದ್ದಾರೆ. ಈ ದೇಶದ ಜನರೊಂದಿಗೆ ಆಟವಾಡ್ತಾ ಇದ್ದಾರೆ ಮನುವಾದಿಗಳು. ಕೇಂದ್ರದಲ್ಲಿ ಅವರದೇ ಸರ್ಕಾರ, ರಾಜ್ಯದಲ್ಲಿ ಅವರದೇ ಸರ್ಕಾರ. ಆ ಕಾರಣಕ್ಕಾಗಿ ನಾವು ಬೇಡಿಕೆಯನ್ನು ಇಡ್ತಾ ಇಲ್ಲ, ಆಗ್ರಹಿಸ್ತಾ ಇದ್ದೇವೆ, ನೀವು ತಿದ್ದುಕೊಳ್ಳ್ರಿ ಅಂತಕ್ಕಂಥ ಮೂಲಕ ಈ ಮಾತನ್ನು ಹೇಳ್ತಾ ಇದ್ದೇನೆ. ಶ್ರೀನಾಥ್ ಪೂಜಾರಿ ಅಂತೇಳಿ ಹೋರಾಟಗಾರ ಸರ್.
ಇವತ್ತಿನ ದಿನ ಏನು ಉಮಾಶಂಕರ್ ಅಂತಕ್ಕಂಥ ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಈ ಭಾರತದ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ ರಚನೆ ಮಾಡಿಲ್ಲ. ಆ ಸಮಿತಿ ಇನ್ನ ಒಂದು ವೇಳೆ ಈ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ಕೊಡದೇ ಇದ್ದರೆ ನೀನು IAS ಅಧಿಕಾರಿ ಆಗ್ತಾ ಇರಲಿಲ್ಲ. ಯಾವುದೋ ಕತ್ತಿದೋ ಏನು ಕುದುರಿದೋ ನದಿ ಬೆಳ್ಳಕ್ಕೆ ಹೋಗ್ತಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇನು ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಈ ಭಾರತ ದೇಶದಲ್ಲಿ ಸಂವಿಧಾನ ವಿರೋಧವನ್ನು ಮಾಡ್ತಾ ಇದ್ದೀರಿ. ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದೀರಿ. ಕೆಲವೇ ದಿನಗಳ ಹಿಂದೆ ಹಜರತ್ ಟಿಪ್ಪು ಸುಲ್ತಾನರ ಒಂದು ಪಠ್ಯದಲ್ಲಿ ಇರ್ತಕ್ಕಂಥ ಜೀವನ ಚರಿತ್ರೆಯನ್ನು ತೆಗೆದು ಹಾಕಿದ್ರು. ಏನು ನೀವು ತೆಗೆದು ಹಾಕಿರಲ್ಲ, ನೀವು ನಿಜವಾದ್ರು ನಾಯಕರೇ ಅಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮ ರಾಜ್ಯದ ಒಂದು ಸ್ವತಂತ್ರಕ್ಕಾಗಿ ತನ್ನ 2 ಮಕ್ಕಳನ್ನು ಹೊತ್ತಿಟ್ಟವರು ಹಜರತ್ ಟಿಪ್ಪು ಸುಲ್ತಾನರು. ನೀವು ನಿಜವಾದ ಗಂಡಸರಾದರೆ ನಿಮ್ಮ ಒಂದೇ ಮಗನಾದರೆ ಯಾರ ಬಳಿ ಜೀತಕ್ಕಿಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ಬಹುಶಃ IAS ಪಾಸ್ ಆದವರು ಅದಾರ. ಇವರಿಗೆ ಇತಿಹಾಸದ ಅರಿವು ಇರಬೇಕಾಗಿತ್ತು. ಯಾಕಪ್ಪ ಅಂತಂದ್ರೆ ಸಂವಿಧಾನವನ್ನು ಈ ದೇಶ ಸ್ವೀಕಾರ ಮಾಡಿ ಒಪ್ಪಿಕೊಳ್ಳುವ ಮುನ್ನ ಈ ಸಂವಿಧಾನ ರಚನಾ ಸಭೆಯ ಸಮಿತಿಯ 7 ಸದಸ್ಯರಲ್ಲಿ ಒಬ್ಬರಾದಂಥ TT ಕೃಷ್ಣಮಾಚಾರಿ ಅಂತೇಳಿ ಆ ಸಂವಿಧಾನ ರಚನಾ ಕರಡು ಸಮಿತಿಯ ಸದಸ್ಯರಾದಂಥವರು ಏನು ಹೇಳ್ತಾರೆ ಆ ಸಂವಿಧಾನ ಸಭೆಯಲ್ಲಿ ಈ ದೇಶಕ್ಕೆ ಒಪ್ಪಿಕೊಳ್ಳೋ ಮುಂದೆ ಅಂತೇಳಿ. 7 ಮಂದಿ ಸದಸ್ಯರಲ್ಲಿ 2 ನಿಧನರಾಗ್ತಾರೆ, 2 ಅನಾರೋಗ್ಯದಿಂದ ಸಭೆಗೆ ಹಾಜರಾಗಲ್ಲ, 2 ದೆಹಲಿಯಿಂದ ದೂರ ಇರ್ತಾರೆ. ಅದಕ್ಕೆ ಈ ದೇಶದ ಸಂವಿಧಾನವನ್ನು ಸಂಪೂರ್ಣವಾಗಿ ಬಾಬಾ ಸಾಹೇಬರೇ ಅವರ ಬುದ್ಧಿ ಹಾಗೂ ಸೆಲೆಯಿಂದ ಕೂಡಿದಂಥ ಈ ದೇಶದ ಸಂವಿಧಾನ ಅಂತೇಳಿ ಕೃಷ್ಣಮಾಚಾರ್ಯ ಅವರು ಹೇಳ್ತಾರೆ. ಇದನ್ನು ಬಿಟ್ಟು ಕೇವಲ ಹಿಂದುತ್ವ, ಮುಂದುತ್ವ, ಮುಸ್ಲಿಮರು, ಪಾಕಿಸ್ತಾನದವರು, ಈ ದೇಶದ ಮೂಲ ನಿವಾಸಿಗಳೇ ನೀವು ಅಲ್ಲ ಯಾರು. ನೀವೇನು ಆರ್ಯರಿದ್ದೀರಲ್ಲ, ನೀವು ಯಾರೂ ಈ ದೇಶದ ಮೂಲ ನಿವಾಸಿಗಳಲ್ಲ. ಇಲ್ಲೇನು ಉಳಿದವ್ರು ಯಾರು? ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ಯಾರ, ಮುಸ್ಲಿಂ ಕನ್ವರ್ಟ್ ಆಗ್ಯಾರ, ಜೈನರಾಗ್ಯಾರ, ಬೌದ್ಧರಾಗ್ಯಾರ, ಸಿಖ್ರಾಗ್ಯಾರ. ಈ ದೇಶದ ಏನು SC ST ಅದಾರ, OBC ಅದಾರ, ಪ್ರತಿಯೊಬ್ಬರು ಈ ದೇಶದ ಮೂಲ ನಿವಾಸಿಗಳದಾರ. ಆದ್ರೆ ನೀವು ಈ ದೇಶದ ಮೂಲ ನಿವಾಸಿಗಳಲ್ಲದೇ ಇದ್ರೂ ನೀವು ನಮ್ಮೆಲ್ಲ ನೀವು ಬೇರೆದವ್ರು ಇದ್ದೀರಿ, ನೀವು ಹಂಗಿದ್ದೀರಿ, ನೀವು ಹಿಂಗಿದ್ದೀರಿ ಅನ್ನುವಂಥ ಒಂದು ಕುತಂತ್ರಿ ಬುದ್ಧಿಯನ್ನು ಬಹುಶಃ ಎಲ್ಲರೂ ಹೇಳ್ತಾರೆ, ಮೋದಿ ಹಂಗೆ, ಮೋದಿ ಹಿಂಗೆ ಅಂತೇಳಿ. ನಾವು ಮೋದಿಗೇನು ಮಾಡಲ್ಲ. ಆ ಮೋದಿ ತಯಾರು ಮಾಡುವಂಥ ಏನು ಫ್ಯಾಕ್ಟ್ರಿ ಅದಲ್ಲ ನಾಗ್ಪುರದಾಗ RSS ಕಚೇರಿ, ಅದಕ್ಕೆ ಏನು ಮಾಡಬೇಕು, ಅದನ್ನು ಹ್ಯಾಂಗೆ ಮಟ್ಟ ಹಾಕಬೇಕು ಅನ್ನೋದು ಅದನ್ನ ಬಗ್ಗೆ ನಾವು ವಿಚಾರ ಮಾಡ್ಲತ್ತೀವಿ. ನೀವು ಯಾವಾಗಲೂ ಈ ದೇಶದ ಬಹುಶಃ ಈ ದೇಶದ ಮೇಲೆ ಡಚ್ಚರು ಬಂದರು, ಫ್ರೆಂಚರು ಬಂದರು, ಬ್ರಿಟಿಷರು ಬಂದರು, ಪ್ರತಿಯೊಬ್ಬರು ಬಂದರು. ಆದರೆ ಬ್ರಾಹ್ಮಣವಾದವನ್ನು ಅನ್ನೋದು ಒಟ್ಟೆ ಹೊಡಿಲಕ್ಕಾಗಲಿಲ್ಲ, ಹೋಗಲಾಡಿಸ್ಲಿಕ್ಕಾಗಲಿಲ್ಲ. ಬ್ರಾಹ್ಮಣವಾದ ಅನ್ನೋದು ಬರೀ ಅದೊಂದು ವಿಚಾರಕ್ಕೆ ನಾವೆಲ್ಲರೂ ತಲವಾರಲ್ಲೇ ಬಂದೂಕಲ್ಲೇ ಹೊಡೆಯಲಿಕ್ಕೆ ಸಾಧ್ಯ ಇಲ್ಲ. ವಿಚಾರದಿಂದ ಹೊಡಬೇಕು. ಆ ಕೆಲಸ ಭಗವಾನ್ ಬುದ್ಧರು ಮಾಡಿದ್ರು, ಆ ಕೆಲಸ ಬಾಬಾ ಸಾಹೇಬರು ಮಾಡಿದ್ರು, ಆ ಕೆಲಸ ಬಸವಣ್ಣನವ್ರು ಮಾಡಿದ್ರು. ಹಿಂಗೆ ಅಂಥ ಕೆಲಸ ನಾವು ನಿಮಗೆ ಹೊಡಿಬೇಕಾಗಿತ್ತಪ್ಪ ಅಂತಂದರೆ ಶಸ್ತ್ರಾಸ್ತ್ರಗಳಿಂದೆಲ್ಲ ಬುದ್ಧಿಯಿಂದ ಹೊಡಿಬೇಕಾಗ್ಯದ. ನಮ್ಮ ವಿಚಾರಗಳ ಮೇಲೆ ನೀವು ಹೆಂಗೆ ಪ್ರಹಾರ ಮಾಡ್ತೀರಿ, ದೇವರುಗಳು, ದಿಂಡರುಗಳು, ಧರ್ಮದ ಹೆಸರ ಮೇಲೆ, ಅದಕ್ಕೆ ತದ್ವಿರುದ್ಧವಾಗಿ ನಾವು ಒಂದು ಪಡೆಯನ್ನು ಕಟ್ಟಿಕೊಂಡು ಅದಕ್ಕೆ ನಾವು ಹೆಂಗೆ ಬಾಬಾ ಸಾಹೇಬರು ಉತ್ತರ ಕೊಟ್ಟರು. ನೀವು ಹೆಂಗೆ ಮನುಧರ್ಮಶಾಸ್ತ್ರವಾದ ಮನುಸ್ಮೃತಿಯನ್ನು ಜಾರಿಗೆ ತಂದು ಈ ದೇಶ ಆಳ್ಬೇಕಂದಿದ್ರಿ, ಅಲ್ಲಿ ಬಾಬಾ ಸಾಹೇಬರು ಇಷ್ಟೆಲ್ಲ ದೇಶದಾಗ ಭಾಳ ಬುದ್ಧಿಜೀವಿಗಳಿದ್ರೂ ಆ ಸಂವಿಧಾನ ತಂತಾನೆ ಅದನ್ನು ಜಾರಿ ಮಾಡಿಸಿದ್ರು ಇವ್ರ ಕಡೆಯಿಂದ. ಆ ಬುದ್ಧಿಶಕ್ತಿ ಬಾಬಾ ಸಾಹೇಬ್ ಬಲ್ಲಿತ್ತು. ಆ ಏನಾದ್ರೂ ಸಂವಿಧಾನದಾಗ ಐತಪ್ಪ ಅಂತಂದ್ರೆ ಈ ದೇಶದ ಮೂಲ ನಿವಾಸಿಗಳ ಇತಿಹಾಸ ಐತಿ, ಬುದ್ಧನ ಹಿಡ್ಕೊಂಡು ಪ್ರತಿಯೊಂದು ಆಚರಣೆಗಳು, ವಿಚಾರಗಳು. ಅದಕ್ಕೆ ಇಂಥ ಒಬ್ಬ ಕಲಿತು ಶಾಣೆಯಾಗಿ ಸರ್ವ ಜನರಿಗೆ ಸಮಾನವಾಗಿ ಕಂಡು ಧರ್ಮ ಜಾತಿ ಭೇದವಿಲ್ಲದೆ ಆಡಳಿತ ನಡೆಸುವಂತಹ ಒಬ್ಬ ವ್ಯಕ್ತಿ ರಾಜ್ಯ ಮಟ್ಟದಾಗಿದ್ದವರು ಇಂಥ ಸಣ್ಣ ಮಕ್ಕಳು ಮಾಡುವಂಥ ಕೆಲಸ ಮಾಡಿದ್ದಾರೆ. ಇದು ತಮಗೆ ಶೋಭೆ ತರೋದಲ್ಲ. पूरे दुनिया में हिंदुस्तान प्रसिद्ध देश है। जो हिंदुस्तान को एक ज़माने में सोने की चिड़िया कहा करते थे, आज जो है हिंदुस्तान पूरा रोने की चिड़िया हो गई है, क्योंकि यहाँ पर जो राज कर रही है बीजेपी सरकार एक नालायक सरकार है, वो फेलियर सरकार है। यहाँ पर जो कर्नाटक के मुख्यमंत्री येडियूरप्पा जी,
यहाँ पर संविधान को मिटाने का काम कर रहे हैं। जो उमाशंकर सुरेश कुमार जो है बड़े ही नालायक हैं। वो जो है संविधान में छेड़छाड़ या एजुकेशन में छेड़छाड़, फिर बाद में क्या है टीपू का पूरा अस्तित्व मिटाने की कोशिश कर रहे हैं। ये भीम आर्मी जो है ऐसे काम करने वालों को खंडन करती है और ये माध्यम के ओर से ये हम बताना चाहते हैं कि अगर ऐसे ही चलता रहा तो भीम आर्मी चुप नहीं बैठेगी, उसका मुंह तोड़ जवाब देगी। मैं माध्यम की ओर से ये कहना चाहता हूँ कि ऐसी छेड़छाड़ भीम आर्मी सहन नहीं करेगी। तो उमाशंकर सुरेश कुमार ये आप सुन लें, इनको जो है गड़ी पार करें, इनके नाम पर एफआईआर करें और इनको क्या है सख्त से सख्त सज़ा दें। तो मैं डीसी साहब से ये रिक्वेस्ट करता हूँ कि इस पर थोड़ा गौर करें और जल्द से जल्द इसका नतीजे पर पहुँचें। इतना कह के मैं अपना ख़त्म करता हूँ। भीम आर्मी जिला उपाध्यक्ष रिजवान मुल्ला। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।